ಹೇರ್ ಲಾಸ್ ಸಮಸ್ಯೆ ಅನ್ನೋದು ಇವತ್ತು ಎಲ್ಲ ಕಡೆ ಇದೆ. 20 ಇಯರ್ಸ್ ಇಂದ ಹಿಡಿದು 50 ಇಯರ್ಸ್ ತನಕ ಎಲ್ಲರಿಗೂ ಹೇರ್ ಲಾಸ್ ಸಮಸ್ಯೆ ಇದೆ, ಹೇರ್ ಫಾಲ್ ಆಗ್ತಾ ಇದೆ. ಮತ್ತೆ ಕೆಲವರಿಗೆ ಡ್ಯಾಂಡ್ರಫ್ ಸಮಸ್ಯೆನೂ ಇದೆ, ಮತ್ತೆ ಕೆಲವರಿಗೆ ಕಂಪ್ಲೀಟ್ ಬಾಲ್ಡ್ನೆಸ್ ಆಗಿರೋ ಚಾನ್ಸಸ್ಸು ಕೂಡ ತುಂಬ ಇದೆ. ಇದು ತುಂಬ ಫ್ಯಾಕ್ಟರ್ಸಿಂದ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ನಾನು ಸುಮಾರು ವಿಡಿಯೋಸ್ ಆಲ್ರೆಡಿ ಮಾಡಿದ್ದೀನಿ. ಆದರೂ ಇವತ್ತು ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಜೊತೆ ಈ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೂ ಹೇರ್ ಲಾಸ್ ಆಗ್ತಾ ಇತ್ತು, ನನಗೂ ಹೇರ್ ಲಾಸ್ ಆಗಿ ಬಾಲ್ಡ್ನೆಸ್ ಸ್ಟೇಜು ಆಗಿತ್ತು. ನಾನೊಂದು ಸ್ಟೇಜ್ 2 ಬಾಲ್ಡ್ನೆಸ್ ದಾಟಿ ನನಗೆ ಡೆನ್ಸಿಟಿ ಕಮ್ಮಿಯಾಗಿ ತುಂಬ ನಾನು ಕಷ್ಟಪಟ್ಟಿದ್ದೆ. ಅದಕ್ಕೆ ಮುಂಚೆ ನಾನು ಕೆಲವು ಸ್ಟೆಪ್ಸ್ ತೊಗೊಂಡೆ. ಆ ಸ್ಟೆಪ್ಸ್ ಏನು ಅಂದರೆ, ನನ್ನ ಬಾಡಿಯಲ್ಲಿ ಯಾವ್ಯಾವ ಎಲಿಮೆಂಟ್ಸು ಎಷ್ಟೆಷ್ಟಿದೆ, ಅದಾಗಿ ನನ್ನ ವೈಟಮಿನ್ ಡಿ ಹೆಂಗಿದೆ, ನನ್ನ ಫೆರಟೈನ್ ಹೆಂಗಿದೆ, ನನ್ನ ಫಾಲಿಕ್ ಹೆಂಗಿದೆ, ಜಿಂಕ್ ಹೆಂಗಿದೆ, ನಮ್ಮ ಮ್ಯಾಗ್ನೀಷಿಯಮ್ ಹೆಂಗಿದೆ, ನನ್ನ ಹಿಮೋಗ್ಲೋಬಿನ್ ಹೆಂಗಿದೆ, ನನ್ನ ಸ್ಟ್ರೆಸ್ ಲೆವೆಲ್ಸ್ ಹೆಂಗಿದೆ ಅಂತ ನಾನು ಚೆಕ್ ಮಾಡಿದಾಗ ನನ್ನಲ್ಲಿ ವೈಟಮಿನ್ ಡಿ ಮತ್ತು ನನ್ನ ಕಾರ್ಟಿಸಾಲ್ ಲೆವೆಲ್ಸ್ ಮತ್ತು ನನ್ನ ಹಿಮೋಗ್ಲೋಬಿನ್ ಕೌಂಟ್ ತುಂಬ ಕಮ್ಮಿ ಇತ್ತು. ಇದಕ್ಕೆ ವೇರಿಯಸ್ ಫ್ಯಾಕ್ಟರ್ಸ್ ಕಾರಣ ಇತ್ತು. ನನ್ನ ಸ್ಟ್ರೆಸ್ ಲೆವೆಲ್ಸ್ ತುಂಬ ಜಾಸ್ತಿ ಆಗಿತ್ತು, ಪ್ಲಸ್ ಕೋವಿಡ್ ಟೈಮಲ್ಲಿ ನನಗೆ ಸ್ವಲ್ಪ ಬಾಡಿಯಲ್ಲಿ ಇಮ್ಯುನಿಟಿನೂ ಕಮ್ಮಿ ಆಗಿತ್ತು, ಯಾಕಂದರೆ ನನ್ನ ಕೋವಿಡ್ ಎಫೆಕ್ಟ್ ಆಗಿತ್ತು. ಸೊ ಆ ಒಂದು ಪರ್ಟಿಕ್ಯುಲರ್ ಕಾರಣದಿಂದ ನನಗೆ 2020ಇಂದ ಹೇರ್ ಲಾಸ್ ಸಮಸ್ಯೆ ಜಾಸ್ತಿನೇ ಆಗಿತ್ತು. ಮೊದಲಿಂದಾಗಿ ಮುಂಚೆ ನಾನು ಕೆಲವು ಹೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೆ, ಈ ಜೆಲ್ಲು, ಸ್ಟೈಲಿಂಗ್ ಕ್ರೀಮ್ಸು ಇಂಥದ್ದೆಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಹೇರ್ ಲಾಸ್ ಅನ್ನೋದು ನಿಧಾನಕ್ಕೆ ಆಗೋಕ್ಕೆ ಸ್ಟಾರ್ಟ್ ಆಗಿ ಹೋಗಿತ್ತು. ಸೊ ಕೋವಿಡ್ ಆದಮೇಲೆ ನನಗೆ ಸಿಕ್ಕಾಪಟ್ಟೆ ಮೈಯಲ್ಲಿ ಬಂದು ಲೆಥಾರ್ಜಿ ಜಾಸ್ತಿ ಆಗ್ತಾ ಇತ್ತು, ನನಗೆ ಕೆಲವು ಇಶ್ಯೂಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಾನು ಆವಾಗ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಡೆಫಿನೆಟ್ಲಿ ಐ ಅಂಡರ್ಸ್ಟುಡ್ ದೀಸ್ ಆರ್ ಮೈ ಪ್ರಾಬ್ಲಮ್ಸ್. ನಾನು ಅದ್ರ ತಕ್ಕಂತೆ ನನಗೆ IV ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದಾದ್ರ ಮೇಲೆ ನಾನು NF ಸಪ್ಲಿಮೆಂಟ್ಸ್ನು ತೊಗೊಳ್ತಾ ಇದ್ದೆ. ಅದು ಬಿಟ್ಟು ನಾನು ಹೆಲ್ದಿ ಫುಡ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನನಗೆ ಯಾವ್ಯಾವ ಡೆಫಿಷಿಯನ್ಸಿ ಇತ್ತೋ ಅದರ ರಿಲೇಟೆಡ್ ಫುಡ್ಸ್ ಯಾವುದು ಅನ್ನೋದನ್ನು ನಾನು ಖುದ್ದಾಗಿ ರಿಸರ್ಚ್ ಮಾಡಿ ನಾನು ಅದನ್ನು ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಹೇರ್ ಬಗ್ಗೆ ನನಗೆ ಆಲ್ರೆಡಿ ಸುಮಾರು ಐಡಿಯಾ ಇದ್ದಿದ್ದರಿಂದ, ಹೇರ್ ಬಗ್ಗೆ ನಾನು ಸುಮಾರು ರಿಸರ್ಚ್ ಮಾಡಿರೋದ್ರಿಂದ, ನನ್ನ ಟ್ರೈಕಾಲಜಿ ಸರ್ಟಿಫಿಕೇಷನ್ನು ಆಗಿರೋದ್ರಿಂದ ಐ ಹ್ಯಾಡ್ ಅ ವೆರಿ ಕ್ಲಿಯರ್ ಪಿಕ್ಚರ್ ವೇರ್ ಐ ಶುಡ್ ಗೋ ಆ್ಯಂಡ್ ವಾಟ್ ಶುಡ್ ಬಿ ಮೈ ಗೋಲ್. ನಿಮ್ಮಲ್ಲೂ ನೀವು ಮೊದಲನೇದಾಗಿ ಮಾಡಬೇಕಾಗಿರೋದು ನಿಮ್ಮ ಆಬ್ಜೆಕ್ಟಿವ್ನ ತಿಳ್ಕೊಳ್ಳಿ. ನಿಮ್ಮ ಹೇರ್ ಲಾಸ್ ಆಗ್ತಾ ಇದೆಯಾ, ಆ ಟೈಮಲ್ಲಿ ನಿಮ್ಮ ಇರೋ ಹೇರ್ನ ಕಾಪಾಡ್ಕೊಬೇಕಾ, ಇಲ್ಲ ನಿಮಗೆ ಆಲ್ರೆಡಿ ರಿಸೀಡಿಂಗ್ ಹೇರ್ ಲೈನ್ ಸ್ಟಾರ್ಟ್ ಆಗಿದೆಯಾ, ನಿಮಗೆ ಕಂಪ್ಲೀಟಾಗಿ ಗ್ರೋತ್ ಬರಬೇಕಾ, ಇಲ್ಲ ನಿಮಗೆ ರಿಸೀಡಿಂಗ್ ಆಗಿ ಬಾಲ್ಡ್ನೆಸ್ ಏನಾದರೂ ಬಂದಿದ್ದರೆ ನೀವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಾ. ಈ ರೀತಿ ನಿಮ್ಮ ಆಬ್ಜೆಕ್ಟಿವ್ಸ್ನ ನೀವು ಚೂಸ್ ಮಾಡಿ ಆಮೇಲೆ ನೀವು ಬಂದು ಎಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಬೇಕು ಅಂತ ಡಿಸೈಡ್ ಮಾಡಿ. ಯಾಕಂದರೆ ನಿಮ್ಮ ಆಬ್ಜೆಕ್ಟಿವ್ ನಿಮಗೆ ಗೊತ್ತಿಲ್ಲದಿದ್ದಾಗ ನಿಮಗೆ ರಾಂಗ್ ಪರ್ಸೆಪ್ಷನ್ನು ಮತ್ತು ನಿಮಗೆ ರಾಂಗ್ ಐಡಿಯಾಸು, ರಾಂಗ್ ಸಜೆಷನ್ಸ್ ಕೊಡೋ ಎಲ್ಲ ಸಾಧ್ಯತೆಗಳು ಇದೆ. ಈಗ ನಾವು ಎಲ್ಲಾದರೂ ನೋಡಿದ್ರೆ ನೀವು ಒಂದೊಂದು ರೋಡಲ್ಲೂ ನಿಮಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ಸು, ಹೇರ್ ಟ್ರೀಟ್ಮೆಂಟ್ ಕ್ಲಿನಿಕ್ಸ್ ಅಂತ ಕಾಣಿಸುತ್ತೆ. ಆದರೆ ನೀವು ಅಲ್ಲಿಗೆ ಹೋದಾಗ ಫಸ್ಟ್ ಅವ್ರು ಹೋಗಿದ ತಕ್ಷಣ ಹೇಳೋದು, ನಿಮಗೆ ಹೆರಿಡಿಟ್ರಿ ಹೇರ್ ಲಾಸ್ ಇದೆ, ನಿಮಗೆ ಯಾವುದಾದ್ರೂ ಪ್ರಾಬ್ಲಮಿಂದ ಹೇರ್ ಲಾಸ್ ಆಗ್ತಾ ಇದೆ, ನೀವು PRP ತೊಗೊಳ್ಳಿ, ನೀವು GFC ತೊಗೊಳ್ಳಿ, ಅಥವಾ ನೀವು ಹೇರ್ ಟ್ರಾನ್ಸ್ಪ್ಲಾಂಟ್ ಹೋಗಿ. ಸೊ ಇದು ನಿಮ್ಮ ಪ್ಯಾಕೇಜು, ಇದು ನೀವು ಮಾಡಬೇಕಾಗಿರೋದು. ಇಷ್ಟನ್ನೇ ಸಜೆಷನ್ ಮಾಡ್ತಾರೆ ಹೊರತು ನಿಮಗೆ ಯಾವ ಕಾರಣದಿಂದ ಹೇರ್ ಲಾಸ್ ಆಗ್ತಾ ಇದೆ ಆ ಕಾರಣನ ಕಂಡುಹಿಡಿದು ಅದಕ್ಕೆ ಏನು ಸಜೆಷನ್ ಕೊಡಬೇಕು, ಏನು ಸೊಲ್ಯೂಷನ್ ಕೊಡಬೇಕು, ಎಷ್ಟು ದಿನ ನೀವು ಸಪ್ಲಿಮೆಂಟ್ಸ್ ತೊಗೊಬೇಕು, ಯಾವ ರೀತಿಯಾಗಿ ನೀವು ಅದನ್ನು ಮೇಂಟೈನ್ ಮಾಡಬೇಕು ಅಂತ ಸಜೆಷನ್ ಮಾಡೋ ಕ್ಲಿನಿಕ್ಸ್ ತುಂಬಾ ಕಮ್ಮಿ ಇದೆ. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಈಗ ನಮಗೆ ಹೈಯೆಸ್ಟ್ ರೇಷಿಯೋ ಆಫ್ ಹೇರ್ ಟ್ರಾನ್ಸ್ಪ್ಲಾಂಟ್ ಫೇಲ್ಯೂರ್ಸೇ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೂ ನೀವೇನಾದರೂ ಹೇರ್ ಲಾಸ್ ಕಾರಣನ ತಿಳ್ಕೊಳ್ದೆ ಅದನ್ನು ನೀವು ಸರಿಪಡಿಸ್ಕೊಳ್ದೆ ಇದ್ದರೆ ನೀವು ಮಾಡಿರೋ ಹೇರ್ ಟ್ರಾನ್ಸ್ಪ್ಲಾಂಟ್ ಕೂಡ ಫೇಲ್ಯೂರ್ ಆಗೋ ಚಾನ್ಸಸ್ 100%ಅಲ್ಲಿ 99% ಇದೆ. ಸೊ ಇದನ್ನೆಲ್ಲ ನೀವು ತಡಿಬೇಕು ಅಂತ ಇದ್ದರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಏನು ಅಂದರೆ, ನಿಮ್ಮ ಬ್ಲಡ್ ಟೆಸ್ಟ್ನ ಮಾಡಿಸಿ ಸರಿಯಾದ ಎಕ್ಸ್ಪರ್ಟ್ಸ್ನ ಕನ್ಸಲ್ಟ್ ಮಾಡಿ ಯಾವ ಪರ್ಟಿಕ್ಯುಲರ್ ಕಾರಣದಿಂದ ನಿಮ್ಗೆ ಹೇರ್ ಲಾಸ್ ಆಗ್ತಾಯಿದೆ ಅಂತ ತಿಳ್ಕೊಳ್ಳೋದು. ಅದಾದ್ರ ಮೇಲೆ ನಾನು ಹೇಳ್ದಂಗೆ ನಿಮ್ಮ ಆಬ್ಜೆಕ್ಟಿವ್ ಏನೋ ಅದರ ಪ್ರಕಾರ ನೀವು ಡಿಸೈಡ್ ಮಾಡ್ಬೋದು ಎಷ್ಟು ಗ್ರಾಫ್ಟ್ಸ್ ಬೇಕಾಗುತ್ತೆ ಹೇರ್ ಟ್ರಾನ್ಸ್ಪ್ಲಾಂಟಲ್ಲಿ, ಅಥವಾ ನಿಮಗೆ ಯಾವುದಾದ್ರೂ ಟ್ರೀಟ್ಮೆಂಟ್ಸ್ QR678, GFC, ಮೀಸೋಥೆರಪಿ ಈ ಥರ ನೀವು ತೊಗೊಬೇಕಾದ್ರೆ ಖಂಡಿತವಾಗ್ಲೂ ಎಷ್ಟು ಸೆಷನ್ಸ್ ಬೇಕಾಗುತ್ತೆ ಅನ್ನೋದು ನಿಮಗೆ ಬೇಕಾಗಿರೋ ರಿಸಲ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನ್ನ ಆಬ್ಜೆಕ್ಟಿವ್ ಹೇರ್ ಟ್ರಾನ್ಸ್ಪ್ಲಾಂಟಲ್ಲಿ ಏನು ಅಂದರೆ, ನನ್ನ ಈ ಪರ್ಟಿಕ್ಯುಲರ್ ಪಾರ್ಟಲ್ಲಿ ಏನು ಹೇರ್ ಕಮ್ಮಿ ಇದೆಯೋ ಮತ್ತು ನನಗೆ ಸ್ವಲ್ಪ ಡೆನ್ಸಿಟಿ ಕಮ್ಮಿ ಇದೆ, ಇದನ್ನೆಲ್ಲದನ್ನು ಕವರ್ ಮಾಡಬೇಕು. ಸೊ ನನ್ನ ಡೆನ್ಸಿಟಿನ ಕವರ್ ಮಾಡೋದಕ್ಕೆ ನಾನು ಡಿಸೈಡ್ ಮಾಡಿರೋದು ಏನಂದರೆ QR678. ಮೂರನೇದಾಗಿ ನಾನು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊತಾ ಇದ್ದೀನಿ. ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸೋದಕ್ಕೆ ಮುಂಚೆ ನಾನು ಕೆಲವು ಟೆಸ್ಟ್ಗಳು ಮಾಡಿಸ್ಬೇಕಾಗತ್ತೆ. ಅದಾಗಿ ನನಗೆ ಯಾವ್ದಾದ್ರು ಇನ್ಫೆಕ್ಟಿವ್ ಡಿಸೀಸಸ್ ಇದೆಯಾ, ಅಥವಾ ನನ್ನ ಒಂದು CT-BT ಅಂತ ಹೇಳ್ತೀವಿ, ನಮ್ಮ ಒಂದು CT-BT ಅಂತ ಹೇಳ್ತೀವಿ, ಕ್ಲಾಟಿಂಗ್ ಟೈಮ್, ಬ್ಲೀಡಿಂಗ್ ಟೈಮ್, ಇದೆಲ್ಲ ಸರಿ ಇದೆಯಾ, ನನ್ನ PTI ಸರಿ ಇದೆಯಾ ಅಂತೆಲ್ಲ ಚೆಕ್ ಮಾಡಿ ಅದಾದ್ರ ಮೇಲೆ ಸರ್ಜನ್ ಜೊತೆ ನಾನು ಡೇಟ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದರ ಜೊತೆಗೆ ನಾನು ಮಾಡೋದು ಏನು ಅಂದರೆ, ನನ್ನ ಹೇರ್ ಟ್ರಾನ್ಸ್ಪ್ಲಾಂಟ್ ಮುಂಚೆ ಏನೇನು ಕೇರ್ ತೊಗೊಬೇಕು, ಹೇರ್ ಟ್ರಾನ್ಸ್ಪ್ಲಾಂಟ್ ದಿನ ನಾನು ಏನು ಮಾಡಬೇಕು, ಹೇರ್ ಟ್ರಾನ್ಸ್ಪ್ಲಾಂಟ್ ಸೇಫಾ, ಹೇರ್ ಟ್ರಾನ್ಸ್ಪ್ಲಾಂಟಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ,
ಹೇರ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಯಾವ ರೀತಿ ಕೇರ್ ತೊಗೊಬೇಕು ಅನ್ನೋದನ್ನ ನನ್ನ ಫ್ಯೂಚರ್ ವಿಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಥವಾ ಹೇರ್ ಟ್ರೀಟ್ಮೆಂಟ್ ಮಾಡಬೇಕು, ಹೇರ್ ಲಾಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂದರೆ ಅವರ ಜೊತೆಗೆ ಶೇರ್ ಮಾಡಿ. ಅವ್ರಿಗೂ ಈ ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗಿರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮಗೆ ಪ್ರತಿ ವಿಡಿಯೋಸ್ ಅಪ್ಡೇಟ್ ಇಮಿಡಿಯೇಟಾಗಿ ಬಂದು ಸೇರುತ್ತೆ. ಥ್ಯಾಂಕ್ ಯು.